ಆತಾ ನಮ್ಮ ಊಟದ ಕ್ರಮ ಸರಿ ಇರ್ಬೇಕು. ಈಗ ನೋಡಿ ಟೀಚರ್ ಇನ್ನೊಂದು ಹೈ ಬಿ ಪಿ ಪಿಗೆ ಸಲುವಾಗಿ ಹೈ ಬಿ ಪಿಗೂ ಸಹಿತ ಜನ ಹೋಗುತ್ತಾ. ಹೈ ಬಿ ಪಿ ಅಂತಂದ್ರೆ ರಕ್ತ ಟೀಚರ್ ಸುಮ್ಮನೆ ಹೈ ಬಿ ಪಿ ಅಂದ್ರ ರಕ್ತ ಮಂದಗಾಕೈತೆ. ರಕ್ತ ಮಂದಗಾದಾಗ ಹೈ ಬಿ ಪಿ ಬರ್ತಂತಂದ್ರ ಹೌದಾ. ರಕ್ತ ಮಂದಗಾಗರ ನೋಡ್ಕೋಬೇಕಂತಂದ್ರೆ ನಮ್ಮ ಆಹಾರದಲ್ಲಿ ತರಕಾರಿ ಅವ್ರು ಹೇಳ್ಯಾರ ಹೆಚ್ಚಾನೆಚ್ಚು ಇದು ಇದು ಸ್ಪಿನಿಚ್ಚು, ಬಿಟ್ರ್ ಗಾರ್ಡ್ ಅಂದ್ರೆ ಏನಂತಾರ ಸೋರೆಕಾಯಿ, ಸೋರೆಕಾಯಿ ಜ್ಯೂಸು, ಬೀಟ್ರೂಟು, ದಾಳಂಬ್ರಿ, ಗಜ್ರಿ, ಬಿ ಪಿ ಇದ್ದವ್ರಿಗೆ ಹಾಕಿಲ್ಲ ಹಾಗಲಕಾಯಿ ಜ್ಯೂಸು ವಾರಕ್ಕೆ ಒಂದು ಗ್ಲಾಸ್ ಕುಡಿಯಬೇಕಂತೀವಿ. ಔಷಧಿ ಇಲ್ಲಾರ್ದ ಆರಾಮಾಗ್ತದೆ ಅಂತ ಹೇಳಾಕತ್ತಿದ್ರು ಡಾಕ್ಟರ್ ಒಬ್ರು ವೈದ್ಯರು ಹೌದಾ. ನಾವೇನ್ ಮಾಡೋದು ಈಗ ಬಂದ ಮೇಲೆ ಅದನ್ನ ತಿನ್ನೋಕಿದ್ರು ಬರ್ಲೋಕ್ಕಿಂತ ಮೊದಲ ನಾವು ಜ್ಯೂಸ್ ಕುಡಿಯೋಲ್ಲ. ಹಂಗೈತಿ ಟೀಚರ್. ಬಂದ ಮೇಲೆ ಹೋಗಿ ಅಡ್ಮಿಟ್ ಆಗಿ ದವಾಖಾನೆ ರೊಕ್ಕ ಹಾಕಿ 10 ಲಕ್ಷ ರೂಪಾಯಿ ಹಾಕಿ ಇದು ಮೇಲೆ ಏನ್ ಮಾಡ್ಬಿಟ್ರು ನಮ್ಮ ಶರೀರ ಡೆಡ್ ಜಾಸ್ತಿ. ಹಿಂಗಾಗಿ ಒಟ್ಟ ರಕ್ತ ಮಂದಾಗ್ಲಾರ್ದಂಗೂ ನೋಡ್ಕೋಬೇಕು. ಟೋಟಲಿ ಹೆಂಗಂತಂದ್ರೆ ಈಗ ಉದಾಹರಣೆಗಾಗಿ ಒಂದು ಇದಿರ್ತೈತಿ, ಒಂದು ಪೈಪ್ಲೈನ್ ಇರುತ್ತೆ. ಆ ಪೈಪ್ಲೈನ್ ಒಳಗೆ ಏನಾರ ಕಸ ಕಡ್ಡಿ ಅಥವಾ ಆ ಪೈಪ್ಲೈನ್ ಒಳಗ ಆ ಪೈಪಿನ ಒಂದು ಗೋಡೆ ಒಳಗ ಏನೋ ಒಂದು ಅಂಟಿನ ದಪ್ಪ ಅಂದ್ರು ಏನೋ ಒಂದು ಅಂಟ್ಕೊಂಡೈತಿ. ಅಲ್ಲಿ ನೀರು ಅಲ್ಲಿ ಜಾಸ್ತಿ ಹೋಗುತ್ತೋ, ಗೋಡೆ ಎಲ್ಲ ಸ್ವಚ್ಛ ಇದ್ದರೆ ಜಾಸ್ತಿ ನೀರು ಹೋಗುತ್ತೋ? ಸ್ವಚ್ಛ ಇದ್ದಲ್ಲಿ ಹೋಗುತ್ತೆ. ಚಾಕ್ಪೀಸ್ ತೋರಿಸ್ತೀನಿ. ಈಗ ನಮ್ಮ ಶರೀರದೊಳಗ ಇದು ರಕ್ತನಾಳ ಹೌದಾ. ಇದು ರಕ್ತ ಸಂಚಾರ ಚಲನೆ ಆಗ್ತಾ ಇರತ್ತೆ. ನಮ್ಮ ಶರೀರದೊಳಗೆ ಎಷ್ಟು ರಕ್ತನಾಳಗಳು ಅಂತಂದ್ರ ನಮ್ಮ ಶರೀರದೊಳಗೆ ಎಷ್ಟು ರಕ್ತನಾಳಗಳು ಅಂತಂದ್ರ ಒಂದು ಸಾಕು ಸಾಕು ಸಾಕು. ಈ ಒಂದು ಕತಿ ಈಗ ಹೇಳಬೇಡ ಕತಿ. ನಾನೀಗ ಕ್ವಶನ್ ಪೇಪರ್ ಹಾಕೊಂತೀನಿ. ಈಗ ತಡಿ, ಒಂದೇದಾಗಿ ನೋಡಿಲ್ಲ ಸರ್ ಈಗ ತೀರ್ಕೊಂಡ್ರಲ್ಲ, ಈಗ ಒಂದಾತು ಇಲ್ರಿ. ಈಗ ಸರ್ ತೀರ್ಕೊಂಡ್ರಲ್ಲ, ಅವರು ತೆಲಿಗೆ ನೋಡಿಲ್ಲ ಅದಕ್ಕೆ ನೀವಾದ್ರೂ ವಾಹನ ಹೆಲ್ಮೆಟ್ ಇಲ್ಲಾರ್ದ ನಾನೇ ಈಗ ನನಗೆ ಬಂದು ಬುದ್ಧಿ ಹೇಳ್ರಿ. ಯಾಕಂದ್ರೆ ನಾನು ಒಂದೇ ಅಪರಾಧಿ ನಾನೇ. ಒಂದ್ಸರಿ ನನ್ನ ಮಗ ನನಗೆ ಸಾಲಿ ಬಿಡಾಕತ್ತಿದ್ಯಾ, ಪೊಲೀಸರು ಹಿಡಿದ್ರು. ನನಗೆ ಭಾಳ ಅರ್ಜೆಂಟ್ ಇತ್ತು. ನಾ ಪೊಲೀಸರಿಗೆ ಏನಂದ್ಯಾ, ಸರ ನಮ್ಗೆ ಸಹಾಯ ಹಿಡಿದಿ ಬಿಡ್ರಿ, ನಾವು ಯಾಕೆ ಹೋಗ್ರಿ ಅರ್ಜೆಂಟ್ ನಾವು ಹೋಗ್ತೀವಿ ಬಿಡ್ರಿ. ನಾನು ಪೊಲೀಸರಿಗೆ ಹಿಡಿದೆ. ಬೇರೆ ಪೊಲೀಸರಿಗೆಲ್ಲ ತಪ್ಪ ನಂದಿರುವ ತಪ್ಪತ್ತು ಅನ್ನಬಾರ್ದು. ಯಾಕಂದ್ರೆ ಜೀವ ಹೋದ್ಮೇಲೆ ಏನು ಮಾಡಕ್ ಬರೋದಿಲ್ಲ. ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಕುಂದ್ರಾಕಲಿ ಅಂತೇಳಿ ಮ್ಯಾಗ ಹೇಳ್ತೀರಾ? ಎಲ್ಲಾರು ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ತೀರಾ? ನನಗೊಂದು ನನ್ನ ಮಗೊಂದು ಹೆಲ್ಮೆಟ್ ತಗೊಂಡ್ಬರ್ತೀನಿ. ಹಾಪ ಒಂದು ಹೆಲ್ಮೆಟ್ ತಗೋರಿ, ಗಾಡಿ ಹೋಗೋ ಮುಂದೆ ಅವ್ರು ಹಾಕೋರಿ. ಬೈಕಿಲ್ಲ ಚಲೋ ಆತು ಇದ್ರೆ ಹೇಳ್ತೀನ ಇದ್ದವ್ರು ಅಷ್ಟ. ತಲೆ ನುಸುತ್ತಾ ಅದು ಬುಕ್ಕ ತೆಗಿಯವಲ್ಲ ನೋಡ್ರಿ, ತಲೆ ನುಸಾಗತ್ತೈತೆ ಅಂತನ್ರಿ. ಅದನ್ನ ಯಾಕೆ ಇದು ಮಾಡ್ತೀವೋ ಎಲ್ಲ ತಂದು ಈಗ ತಲೆ ನುಸಾಗ ಈಗ ತಲೆ ನುಸಾಕ ಕಾರಣ ಗೊತ್ತಾ?
ಎಣ್ಣೆ ಅಂಶ ರಕ್ತ ಇರ್ಲಿಕ್ಕಂತಂದ್ರ ಚರಿಗೆ ತೊಟ್ಟು ಸಾಕು ಆಗ್ಬೇಕಂತ ತಲೆ ನುಸುತ್ತ. ಹೌದಾ? ಸರಿಯಾಗಿ ನಿದ್ದೆ ಮಾಡ್ಲಿಕ್ಕಂದ್ರೆ ತಲೆ ನುಸುತ್ತ. ಹೊಟ್ಟೆ ಹಸಿಲಿಕ್ಕಂದ್ರೆ ತಲೆ ನುಸುತ್ತ. ಇಷ್ಟು ಕಾರಣಗಳು. ಆಮೇಲೆ ಉಸಿರಾಟ ಸರಿಯಾಗಿ ಹೇಳ್ತೀನಿ. ಪಿತ್ತ ಆದ್ರೆ ತಲೆ ನುಸುತ್ತ. ಪಿತ್ತ, ವಾತ, ಪಿತ್ತ, ಕಫ ಈ ಮೂರು ಆಗ್ಬಾರ್ದು ಬಾಡಿ ಒಳಗೆ. ಏನ್ ಹೇಳ್ರಿ? ಅದ ಬಾಳ್ಗಮ್ಮ. ವಾತ, ಪಿತ್ತ, ಕಫ ಬಾಡಿ ಒಟ್ಟ ಇರಬಾರ್ದು. ಇವು ಮೂರ ಜಡ್, ಇಡೀ ಬಾಡಿ ಇವ ಮೂರ್ ಜಡ್. ವಾತ ಇತ್ತು ಅದು ಏನ್ರಿ ಹೆಂಗಂಗಾರ ಹಿಂಗ್ 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 ಮಾಡಿಸುತ್ತ ನಮ್ಗ. ಕಾಲಿ ಬೈಕ್ ಬೈಕ್ ತರ್ಸತ್ ಕಾಲು. ಚಸ್ಮಾ ಕಫ ಎದ್ಯಾಗ ಉಸಿರಾಟ. ಉಸಿರು ನಾವು ಒಳಗ್ ಗಾಳಿ ಹೋಗ್ಲಿಕ್ಕಂದ್ರೆ ನಮ್ದು ರಕ್ತ ಶುದ್ಧ ಆಗುದಿಲ್ಲ. ಉಸಿರಾಟಕ್ಕೆ ತೊಂದರೆ ನಮ್ಗೆ ಕಫನ ರಕ್ತ ಗಾಳಿ ಹೋಗೋ ಜಾಗದಾಗ ಇಷ್ಟ ಬಲಗಂ ಕೂತಿತ್ತಂದ್ರೆ ಗಾಳಿ ಹೆಂಗ್ ಹೋಗು ಅದು ತೊಂದ್ರೆ ಇಲ್ಲ. ಪಿತ್ತನು ಸಹಿತ ರಕ್ತನಾಳಗಳೆಲ್ಲ ನಮ್ಮ ಪಿತ್ತ ಶೇಖರಣೆ ಆತಂತಂದ್ರ ಅದು ಸಹಿತ ರಕ್ತ ಸಂಚಾರ ತೊಡಗುಂಟು ಮಾಡಿ ನಮ್ಗ ತೆನ್ನು ಬರುತ್ತೆ. ಈ ಮೂರು ಅಂಶ ಇರ್ಲಾರ್ದಂಗ ಬಾಡಿ ಮೇಂಟೈನ್ ಮಾಡಿದ್ರೆ ವಜ್ರಕಾಯ ಆಗ್ತೀವಿ ನಾವು. ಇದು ವಜ್ರಕಾಯ ಕಾರಣ ಏನು ಮಾಡ್ಬೇಕಂತಂದ್ರ ಒಂದನೇದಾಗಿ ನಮ್ಮ ಊಟದ ಕ್ರಮ ಸರಿ ಇರ್ಬೇಕು. ಊಟದ ಕ್ರಮ ಸರಿ ಇರ್ಬೇಕು. ಕುಯ್ಯತ್ ಬಜಿ ತಿನ್ನೋದು. ನಾ ಇಷ್ಟು ಮಾತಾಡಕತ್ತೀನಿ ಈಗ ಒಂದೇ ಬಾರಿ ನಾನು ಇನ್ನ ಸ್ವಲ್ಪ ಸಮೀಪ ಇಷ್ಟು ಮಾತಾಡಕತ್ತೀನಿಲ್ಲ. ಈ 10 ವರ್ಷದಿಂದ ಇಷ್ಟು ಶಾಲೆತನ ಇದ್ದಿದ್ದಿಲ್ಲ ನನಗೆ. BRC ಇದ್ದಿದ್ದು ಟೀಚರ್. ಮನೆಗೆ ಹೋಗುವುದು ಬಜಿ ತಗೊಂಡು ಹೋಗುದು, ಬಜಿ ತಿಂದು ಮಕ್ಕೊಂಡ್ಬಿಡೋದು, ಮರದಿವಸ ಎತ್ತಿಗಿರೋದು. ರಕ್ತನೇ ಇಲ್ಲ ಬಾಡಿ ಒಳಗೆ. ಹಾ ಮಾಡ್ತಿದ್ದೆ ಶಾಲೆ ಆಫೀಸಲ್ಲಿ ಕುತ್ಕೊಂಡು. ಎಲ್ಲಿ ಹಿಂಗ್ ಹಾಕಿತ್ತು. ಸರಿಯಾದ ಊಟದ ಕ್ರಮ ಗೊತ್ತಿದ್ದು. ಈಗೂ ಮಾಡ್ತೀನಿ. ಮತ್ತೆ ಇಷ್ಟು ಮಾತಾಡ್ತೀನಿ ಅಂತ ಚಾ ಕುಡ್ತೀನಿ. ಮತ್ತು ಕರೆ ಹೇಳ್ಬೇಕಂತಂದ್ರ ನಾ ಹೇಳಿನಿ, ನೀವು ರೈತರ ಮಕ್ಕಳಿದ್ದೀವಿ, ಸಿರಿಧಾನ್ಯ ಸಿಗ್ತೈತಿ. 90 2 ನಿಮಿಷ 90 ಯಾವಾಗ